ಬಿಸಿ ಬಿಸಿ ಬಟಲ್ ಕಡುಬು ಮಸ್ತ್ ಖಾರ ಖಾರ ಮೆಂತೆ ಚಟ್ನಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರ ಏನು ಕೇಳ್ತೀರಿ. ಹಂಗೆ ತಿನ್ಕೊಂತಿರ್ಬೇಕಂತ ಅನ್ಸುತ್ತೆ. ಹೊಟ್ಟೆ ತುಂಬಿದ್ರು ಇನ್ನೊಂದು ಸ್ವಲ್ಪ ಬೇಕಪ್ಪ, ಇನ್ನೊಂದು ಸ್ವಲ್ಪ ತಿನ್ಬೇಕಂತ ಅನ್ಸುತ್ತೆ. ಬರೀ ಚಟ್ನಿ ಜೋಡಿ ಅಷ್ಟೇ ಅಲ್ದ, ಬಿಸಿ ಬಿಸಿ ಕಡುಬು ಮೇಲೆ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ಭುತ ಅಂತಲೇ ಹೇಳ್ಬೋದು. ಒಂದು ಸಿಹಿ ಇನ್ನೊಂದು ಖಾರ, ನಿಮ್ಗೆ ಯಾವ್ದು ಇಷ್ಟ? ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಬಟ್ಟಲ್ ಗಡುಬು ಮೆಂತೆ ಚಟ್ನಿ. ಮೊದಲ ಒಂದು ಹಿಟ್ಟು ಕಲಸೋ ಬುಟ್ಟ್ಯಾಗ ಒಂದು ದೊಡ್ಡ ಬಟ್ಟಲ್ದಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಕೆಲವು ಕಡೆ ಗೋಧಿ ಹಿಟ್ಟು ಜೋಡಿ ಉದ್ದಿನ ಹಿಟ್ಟು ಮತ್ತು ಹೆಸರಿಟ್ಟೂ ಹಾಕ್ತಾರೆ, ನೀವು ಬೇಕಂದ್ರೆ ಹಾಕ್ಕೋಬೋದು. ನಿಮ್ಮ ಮನ್ಯಾಗ ಬಟ್ಟಲ್ ಗಡುಬು ಹೆಂಗೆ ಮಾಡ್ತೀರಿ, ಇನ್ನೂ ಏನೆಲ್ಲ ಸಾಮಗ್ರಿ ಹಾಕ್ತೀರಂತೇಳಿ ಕಮೆಂಟ್ ಮಾಡಿರಿ. ಈಗ ಇದ್ರಾಗ ಸ್ವಲ್ಪ ನೀರು ಹಾಕೋಂತ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಹಿಟ್ಟು ನಾದಬೇಕು. ನೋಡ್ರಿ, ಇಷ್ಟಾದ್ರೆ ಸಾಕು. ತೀರಾ ಗಟ್ಟಿ ನಾದಕ್ಕೆ ಹೋಗ್ಬೇಡ್ರಿ, ಮತ್ತು ಕಡುಬು ಬಿರುಸಾಗ್ತಾವು. ಈಗ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸು ಇದನ್ನು ಬಿಡಬೇಕು. ಹಿಟ್ಟು ಸ್ವಲ್ಪ ನೆನಿಬೇಕು. ಹಿಟ್ಟು ನೆನಿತನ ಈ ಕಡೆ ನಾನು ಮೆಂತೆ ಚಟ್ನಿ ಮಾಡ್ಕೊಳಕತ್ತೀನಿ ರೀ. ಒಂದು ಸಣ್ಣ ಕಡಾಯಿ ಒಳಗೆ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ನಿಮಿಷ ಇದನ್ನು ಹುರಿಬೇಕು. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಒಂದು 2 ನಿಮಿಷ ಮೆಣಸಿನ್ಕಾಯಿನ ಸಣ್ಣ ಉರಿ ಒಳಗೆ ಚಲೋತಂಗೆ ಹುರಿದ್ಮೇಲೆ 1 ಕಪ್ಪಷ್ಟು ನೀರು ಹಾಕಿ ಮೆಣಸಿನ್ಕಾಯಿನ ಹೈ ಫ್ಲೇಮ್ನಾಗ ಸ್ವಲ್ಪ ಹೊತ್ತನ ಕುದಿಸ್ಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಹಿಂಗೆ ಪೂರ್ತಿ ಮೆತ್ತಗಾದ್ಮೇಲೆ ಅವಾಗ ನಾವು ಗ್ಯಾಸ್ನ ಬಂದ್ ಮಾಡಿ ನೀರೆಲ್ಲ ಬಸಿಬೇಕು. ಇಲ್ಲ ಅಂತಂದ್ರೆ ಅದ್ರಾಗಿನ ಮೆಣಸಿನ್ಕಾಯಿನ ತಕ್ಕೋಬೇಕು. ನೀರೆಲ್ಲ ಬಸಿದು ತಕ್ಕೊಂಬಿಟ್ಟು ಇವನ್ನ ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ನೆಕ್ಸ್ಟು ನಾ ಇಲ್ಲೇ ಮೆಂತೆನ ನೆನೆಸಿಟ್ಟಿದ್ದೆ ರೀ. ಸ್ವಲ್ಪ ನೀರು ಹಾಕ್ಬಿಟ್ಟು 1 ತಾಸು ನೆನೆಸಿಟ್ಟಿದ್ದೆ. ಈಗ ಇವು ಚಂದಂಗೆ ನೆಂದಾವು. ಸ್ವಲ್ಪ ಇವು ಉಬ್ಬಬೇಕು, ಚಲೋತಂಗೆ ನೆನಿಬೇಕು. ನೀರು ಸಮೇತ ಇವನ್ನ ಮಿಕ್ಸಿ ಜಾರ್ನಾಗ ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಇದನ್ನು ನೀರು ಸಮೇತ ಹಾಕಬೇಕು. ಆಮೇಲೆ ಕುದಿಸಿದ್ದು ಕೆಂಪು ಮೆಣಸಿನ್ಕಾಯಿ ಇದ್ದಲ್ರಿ, ಅದನ್ನು ಹಾಕಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಟಲ್ದಷ್ಟು ತುರಿದಿದ್ದು ಒಣ ಕೊಬ್ಬರಿ, ಸಿಪ್ಪಿ ಬಿಡಿಸಿದ್ದು 8-10 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಬೆಲ್ಲ, 1 ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಈಗ ಇದನ್ನು ನೀರು ಹಾಕ್ಲಾರ್ದನ್ನ ಮಿಕ್ಸಿ ಮಾಡ್ಕೋಬೇಕು. ನಡ್ಬರ್ಕ ಒಂದು ಸಲ ಚೆಕ್ ಮಾಡಿ ನೋಡ್ರಿ, ಮೇಲೆ ಕೆಳಗೆ ಮಿಕ್ಸ್ ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಏನರ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಅಗದಿ ನುಣ್ಣಗೆ ರುಬ್ಬಬೇಕು. ಒಂದು ಸಲ ಇದನ್ನು ರುಚಿ ನೋಡ್ರಿ, ಖಾರ ಏನರ ಕಮ್ಮಿ ಆಗಿತ್ತಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಇದ್ರಾಗ ಖಾರ ಪುಡಿ ಹಾಕ್ಕೋಬೋದು. ಕಹಿ ಅನಿಸಿದ್ರೆ, ಯಾಕಂದ್ರೆ ಇದು ಮೆಂತೆ ಚಟ್ನಿ ಅಲ್ರಿ, ಕಹಿ ಅನ್ಸುತ್ತೆ. ಭಾಳ ಕಹಿ ಅನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿ ಮತ್ತು ಇದನ್ನು ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿ. ಈ ಕಡೆ ಒಂದು ಅರ್ಧ ತಾಸು ಆದಮೇಲೆ ಹಿಟ್ಟು ಚಂದಂಗೆ ನೆಂದೈತ್ರಿ. ಮತ್ತು ಇದನ್ನು ಚಲೋತಂಗೆ ಒತ್ತಿ ನಾದಬೇಕು. ನಾವು ಎಷ್ಟು ಚಲೋತಂಗೆ ಒತ್ತಿ ನಾದ್ತೀವಲ್ರಿ ಕಡುಬು ಅಷ್ಟು ಚಲೋ ಆಗ್ತಾವೆ. ಹಿಟ್ಟು ಹಿಂಗೆ ಅಗದಿ ಸ್ಮೂತ್ ಆಗಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡಿರಿ. ಕಡುಬು ನಿಮಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ಉಳ್ಳಿ ಕಡೀರಿ. ತೀರಾ ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಉಳ್ಳಿ ತಗೊಂಡು ಅಂಗೈಯಾಗ ಹಿಂಗೆ ಒತ್ತಿ ಗುಂಡಕ್ಕೆ ಮಾಡ್ಕೊರಿ. ಅಗದಿ ಸ್ಮೂತ್ ಗುಂಡಕ್ಕೆ ಆಗಬೇಕು. ಆಮೇಲೆ ಹಿಂಗೆ 2 ಕೈ ಬೆರಳು ಇದನ್ನು ಒತ್ಕೋಂತ ಬಟ್ಲು ಆಕಾರ ಮಾಡ್ಕೋಂತ ಹೋಗ್ರಿ. ಹಿಂಗೆ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ನಿಮಗೆ ಯಾವ ಆಕಾರ ಯಾವ ಶೇಪ್ ಇಷ್ಟ ಆ ಥರ ನೀವು ಕಡುಬು ಮಾಡ್ಕೋಬೋದು. ಕಡುಬನ್ನ ಭಾಳ ದಪ್ಪನೂ ಮಾಡಬೇಡ್ರಿ ಮತ್ತು ಭಾಳ ತೆಳ್ಳಗೂ ಇರಬಾರ್ದು. ಹಿಂಗೆ ಎಲ್ಲ ಹಿಟ್ಲೆ ಒಮ್ಮೆ ಕಡುಬನ್ನ ರೆಡಿ ಮಾಡಿ ಇಟ್ಕೋಬೇಕು. ಕೆಲವೊಂದು ದೊಡ್ಡ ಆಗ್ಯಾವು, ಕೆಲವೊಂದು ಸಣ್ಣ ಆಗ್ಯಾವ ನೋಡ್ರಿ, ನಡಿತೈತಿ. ಈಗ ಈ ಕಡುಬನ್ನ ಸ್ಟೀಮ್ ಮಾಡಬೇಕು ಅಂದ್ರೆ ಹಬೆ ಒಳಗೆ ಬೇಯಿಸ್ಬೇಕು. ಒಂದು ಸ್ಟೀಲ್ ಬುಟ್ಟ್ಯಾಗ ನೀರು ಹಾಕಿ ಬಿಸಿ ಮಾಡಕ್ಕೆ ಇಡಕತ್ತೀನಿ ರೀ. ಬೇಕಂದ್ರೆ ನೀವು ಇಡ್ಲಿ ಪಾತ್ರೆ ಒಳಗೂ ಸ್ಟೀಮ್ ಮಾಡ್ಕೋಬೋದು. ಒಂದು ಸ್ಟೀಲ್ ಚಾನ್ಗಿ ತೊಗೊಂಡಿದ್ದಕ್ಕೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ ರೀ. ಅಂದ್ರೆ ಕಡುಬು ಅಂಟಂಗಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ದಿಲ್ಲ. ನೀವೇನ್ರಿ ಇಡ್ಲಿ ಪಾತ್ರೆ ಯೂಸ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿರಿ. ನೀರು ಕುದಕ್ಕೆ ಶುರು ಆದಮೇಲೆ ಇದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಎಣ್ಣೆ ಹಚ್ಚಿ ಚಾನ್ಗೆ, ಅದನ್ನ ಇಡಬೇಕು ಮತ್ತು ಉರಿನ ಸಣ್ಣ ಮಾಡಿರಿ. ಒಂದೊಂದು ಕಡುಬನ್ನ ಹಿಂಗೆ ಸಾವಕಾಶ ಉಲ್ಟಾ ಜೋಡಿಸ್ಕೊಂತ ಹೋಗಬೇಕು. ಒಂದು ಸಲಕ್ಕೆ ಎಷ್ಟು ಕಡುಬು ಹಿಡಿತಾವಂತೇಳಿ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿನೂ ಹಾಕಬೇಡ್ರಿ, ತೀರಾ ಕಮ್ಮಿನೂ ಹಾಕಬೇಡ್ರಿ. ನಾ ಮಾಡಿದ್ದೆಲ್ಲ ಕಡುಬು ಹಿಡಿಸಿದ್ದು ನೋಡ್ರಿ. ಈಗ ಇದ್ರ ಮೇಲೆ ಮುಚ್ಚಿ ಉರಿನ ಸ್ವಲ್ಪ ಜೋರು ಮಾಡಿರಿ. ಲೋ ಟು ಮೀಡಿಯಮ್ ಉರಿ ಒಳಗೆ ಇದನ್ನು ಒಂದು 15-20 ನಿಮಿಷ ಬೇಯಿಸಬೇಕು.
20 ನಿಮಿಷ ಆದಮೇಲೆ ಗ್ಯಾಸ್ ಬಂದ್ ಮಾಡಿ ಈಗ ಇದನ್ನು ಓಪನ್ ಮಾಡಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ಬಿಸಿ ಇರುತ್ತೆ, ಹುಷಾರು. ಕಡುಬಿನ ಕಲರು ಚೇಂಜ್ ಆಗಿರುತ್ತೆ. ಆಮೇಲೆ ಕಡುಬಿಗೆ ಒಂದು ಶೈನಿಂಗ್ ಲುಕ್ ಬಂದಿರ್ತೈತಿ. ಮತ್ತು ಇವನ್ನ ಕೈಯಾಗ ಮುಟ್ಟಕ್ಕೆ ಹೋದ್ರೆ ಸ್ವಲ್ಪ ಜಾರ್ತಾವು. ಅಂದ್ರೆ ಅವಾಗ ಕಡುಬು ಪರ್ಫೆಕ್ಟ್ ಬೆಂದಾವ ಅಂತ ಹೇಳಿ ಅರ್ಥ. ಇನ್ನೂ ಇವು ಬೆಂದಿಲ್ಲಪ್ಪ ಅಂತ ಅನಿಸಿದ್ರೆ ಸಣ್ಣ ಉರಿ ಒಳಗೆ ಇನ್ನೂ ಒಂದು 2ರಿಂದ 5 ನಿಮಿಷ ಇವನ್ನ ಬೇಯಿಸ್ಕೋಬೋದು. ಇವು ಭಾಳ ಜಲ್ದಿ ತಣ್ಣಗಾಗ್ತಾವೆ ರೀ. ಬಿಸಿ ಬಿಸಿ ತಿಂದ್ರಣ ಭಾಳ ಚಲೋ ಇರ್ತಾವೆ. ತಣ್ಣಗಾದ್ಮೇಲೆ ತಿಂದ್ರೆ ಅಷ್ಟು ರುಚಿ ಇರಂಗಿಲ್ಲ. ಬಿಸಿ ಬಿಸಿ ಕಡುಬು ಮೇಲೆ ಮೆಂತ್ಯ ಚಟ್ನಿ ತುಪ್ಪ ಹಾಕೋರಿ. ಇಲ್ಲ ಅಂತಂದ್ರೆ ಸಿಹಿ ಇಷ್ಟಪ್ಪ ಅಂತಂದ್ರೆ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು. ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದನ್ನು ನೀವು ಮುಂಜಾನೆ ನಾಷ್ಟಕ್ಕೆ ಇಲ್ಲ ಅಂತಂದ್ರೆ ರಾತ್ರಿ ಊಟಕ್ಕೂ ತಿನ್ಬೋದು. ಹೆಲ್ದಿ ಟೇಸ್ಟಿ ಅಷ್ಟೇ ಅಲ್ದ ಮಾಡೋದೂ ಭಾಳ ಸರಳ ಐತಿ. ಈಗ ಬಿಸಿ ಬಿಸಿ ಕಡುಬನ್ನ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಹೆಂಗಾಗೈತೆ ಅಂತ ಹೇಳ್ತೀನಿ. ಆಹಾ, ನೋಡಕ್ಕೆ ಎಷ್ಟು ಚಂದ ಕಾಣಕತ್ತಾವಲ್ಲ ರೀ, ತಿನ್ನಕ್ಕೆ ಅದಕ್ಕಿಂತ ಭಾಳ ಅಂದ್ರೆ ಭಾಳ ಮಸ್ತಾಗ್ಯಾವ. ಒಂದ್ಸಲ ನೀವು ಟ್ರೈ ಮಾಡಬೇಕು. ನಿಮ್ಮ ಮನೆಗೆ ಎಲ್ಲರಿಗೂ ಗ್ಯಾರಂಟಿ ಲೈಕ್ ಆಗ್ತೈತಿ. ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು, ಸ್ವಲ್ಪ ಏನ್ರಿ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.